ರಾಜ್ಯದ ಬಡ ರೋಗಿಗಳಿಗೆ ಧ್ವನಿಯಾಗಿರುವಂಥದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಆರೋಗ್ಯ ಇಲಾಖೆಯನ್ನ ಬಡಿದೆಬ್ಬಿಸಿದ ನ್ಯೂಸ್ 18 ವರದಿ ಬಡ ರೋಗಿಗಳಿಗೆ ಫ್ರೀ ಸ್ಕ್ಯಾನ್ ಆಗುವಂತಾಗಿದೆ. ನಿನ್ನೆಲ್ಲ ನಿರಂತರವಾಗಿ ತೋರಿಸಿದ್ವಿ. ಸಿಟಿ ಮತ್ತು MRI ಸ್ಕ್ಯಾನ್ಗಳು ಬಂದಾಗಿದ್ದಾವೆ ಬಹುತೇಕ ಜಿಲ್ಲಾಸ್ಪತ್ರೆಗಳಲ್ಲಿ ಅಂತ. ಯಾಕಂದ್ರೆ ಸರ್ಕಾರ ಬಾಕಿ ಉಳಿಸ್ಕೊಂಡಿತ್ತು, ಆ ಹಣ ಕೊಡದಿರುವಂಥ ಹಿನ್ನೆಲೆಯಲ್ಲಿ ಆ ಕಂಪ್ನಿಯವರು, ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪ್ನಿಯವರು ಸ್ಟಾಪ್ ಮಾಡಿದ್ರು. ಉಚಿತವಾಗಿ ಸಿಟಿ ಮತ್ತು MRI ಸ್ಕ್ಯಾನ್ ಅನ್ನು, ಫ್ರೀ ಸಿಟಿ MRI ಸ್ಕ್ಯಾನ್ ನಿಲ್ಲಿಸಿದ್ದ ಕೃಷ್ಣ ಖಾಸಗಿ ಸಂಸ್ಥೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ನಿರ್ವಹಿಸ್ತಾ ಇದ್ದಂಥ ಸಂಸ್ಥೆ. ಆಲ್ಮೋಸ್ಟ್ 14 ಜಿಲ್ಲಾಸ್ಪತ್ರೆಗಳಲ್ಲಿ ಇವರೇ ಸಿಟಿ ಮತ್ತು MRI ಸ್ಕ್ಯಾನಿಂಗ್ ಅನ್ನ ಮಾಡಿಸ್ತಾ ಇರುವಂಥದ್ದು. ಆದರೆ ಸರ್ಕಾರ 140 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪರದಾಟವನ್ನು ಮಾಡ್ತಾ ಇದ್ರು ರೋಗಿಗಳು. ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಯಾವ ರೀತಿಯ ಬ್ಲೇಡನ್ನು ಹಾಕ್ತಾರೆ, ಬರೆಯನ್ನು ಹಾಕ್ತಾರೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಜಿಲ್ಲಾಸ್ಪತ್ರೆಯಲ್ಲಿ ಬೇರೆ ಇದು ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಬಡ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಗ್ಗೆ ಸಮಗ್ರ ವರದಿಯನ್ನು ಮಾಡಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತಿರುವಂಥದ್ದು ಆರೋಗ್ಯ ಇಲಾಖೆ. ಉಚಿತ ಸಿಟಿ ಮತ್ತು MRI ಸ್ಕ್ಯಾನ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಸಿಟಿ ಮತ್ತು MRI ಸ್ಕ್ಯಾನ್ಗೆ ವ್ಯವಸ್ಥೆ ಮಾಡಲಾಗಿದೆ. BPL ಕಾರ್ಡ್ಗೆ ಉಚಿತ, APL ಕಾರ್ಡ್ಗೆ 30% ಸಬ್ಸಿಡಿಯನ್ನು ಕೊಡಲಾಗ್ತಾ ಇರುವಂಥದ್ದು. ಇನ್ನು 2-3 ದಿನಗಳಲ್ಲಿ ಸೇವೆ ಪುನರಾರಂಭದ ಭರವಸೆಯನ್ನು ಕೂಡ ಕೊಡಲಾಗಿದೆ. ರೋಗಿಗಳಿಗೂ ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ನ್ಯೂಸ್ 18 ವರದಿಗೆ ಸಾರ್ವಜನಿಕರು ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಸಾವಿರಾರು ರೂಪಾಯಿ ವೆಚ್ಚ ಆಗುತ್ತೆ ಸಿಟಿ MRI ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ. MRI ಸ್ಕ್ಯಾನ್ಗೆ ಮಿನಿಮಮ್ ಅಂದರೂ 5,000 ರೂಪಾಯಿ ಮೇಲಾಗುತ್ತೆ. ಸಿಟಿ ಸ್ಕ್ಯಾನ್ಗೂ ಅಷ್ಟೇ ಮಿನಿಮಮ್ ಅಂದರೂ 3,000 ರೂಪಾಯಿ ಮೇಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಫ್ರೀಯಾಗಿ ಮಾಡಲಾಗ್ತಾ ಇತ್ತು. ಆ ಉಚಿತ ಸೇವೆನೇ ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ನಿರಂತರವಾಗಿ ತೋರಿಸಿದ್ವಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಫೈನಲಿ ಸರ್ಕಾರ ಎಂಟ್ರಿ ಆಗಿ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಇನ್ನು 2-3 ದಿನದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿ ಆಗುವಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರ್ಯಾಯ ವ್ಯವಸ್ಥೆ ಅಂದರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿನ ವೈದ್ಯರು ಬರ್ಕೊಟ್ರೆ, ಯಾವ ಖಾಸಗಿ ಆಸ್ಪತ್ರೆಗೆ ಇವರು ಹೇಳಿರ್ತಾರಲ್ಲ ಅಲ್ಲಿ ಫ್ರೀಯಾಗಿ ಸ್ಕ್ಯಾನ್ ಮಾಡ್ಕೊಳ್ಳಾಗುತ್ತೆ. BPL ಕಾರ್ಡ್ಗೆ ಫ್ರೀ, APL ಕಾರ್ಡ್ಗೆ 30% ಸಬ್ಸಿಡಿ. ಇನ್ನು ಕೋಲಾರದಲ್ಲಿ ಪರದಾಟವನ್ನು ಮಾಡ್ತಾ ಇದ್ದಂಥ ರೋಗಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಲ್ಲಿ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆ ಅಂದರೆ RL ಜಾಲಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಜಿಲ್ಲಾಸ್ಪತ್ರೆಯಿಂದ ಶಿಫಾರಸು ಮಾಡಿದರೆ ಫ್ರೀಯಾಗಿ ಸಿಟಿ ಮತ್ತು MRI ಸ್ಕ್ಯಾನ್ ಅನ್ನು ಮಾಡಲಾಗುತ್ತೆ ಕೋಲಾರ ಜಿಲ್ಲೆಯಲ್ಲಿ. ಅವರಿಗೆ ಸರ್ಕಾರ ಆಮೇಲೆ ದುಡ್ಡು ಕೊಡ್ಬೋದು. ಆದರೆ ಈಗ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದನ್ನು ನೋಡೋದಾದರೆ RL ಜಾಲಪ್ಪ ಖಾಸಗಿ ಆಸ್ಪತ್ರೆಯಲ್ಲಿ ಸಿಟಿ ಮತ್ತು MRI ಸ್ಕ್ಯಾನ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕಳೆದ 3 ದಿನಗಳಿಂದ ಬಂದಾಗಿದ್ದಂಥ ಫ್ರೀ ಸಿಟಿ ಮತ್ತು MRI ಸ್ಕ್ಯಾನ್ ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ನ್ಯೂಸ್ 18. ಈಗ ಫ್ರೀಯಾಗಿ ಸಿಟಿ ಮತ್ತು MRI ಸ್ಕ್ಯಾನ್ಗೆ ಆಸ್ಪತ್ರೆಯಿಂದಲೇ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಚೀಟಿ ತಗೊಂಡೋದ್ರೆ RL ಜಾಲಪ್ಪ ಅವರ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಸಿಟಿ ಮತ್ತು MRI ಸ್ಕ್ಯಾನ್ ಮಾಡಿಕೊಡಲಾಗುತ್ತೆ. RL ಜಾಲಪ್ಪ ಆಸ್ಪತ್ರೆಯವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ನಮ್ಮಲ್ಲಿ ಬರುವಂಥ ಎಲ್ಲ ಸಿಟಿ MRI ಏನು ರಿಕ್ವೈರ್ಮೆಂಟ್ ಇರ್ತದಂಥ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ನಾವಿಲ್ಲಿ ಪರೀಕ್ಷೆ ಮಾಡಿ ನಮ್ಮ ಡಾಕ್ಟ್ರುಗಳು ಅವರಿಗೆ ಅವಶ್ಯಕತೆ ಇದೆಯೇ ಇಲ್ಲ ಅಂತ ನೋಡಿ ರೆಫರ್ ಮಾಡ್ತಾರೆ. ಅಂತ ರೆಫರ್ ಮಾಡಿದಂಥ ಪೇಷಂಟ್ನ ಆಸ್ಪತ್ರೆಯಲ್ಲಿರುವಂಥ ಡಿಸ್ಟ್ರಿಕ್ಟ್ ಸರ್ಜನ್, RMO ಮತ್ತು SAMCO ಈ 3ರಲ್ಲಿ ಯಾರಾದರೂ ಒಬ್ಬರು ಸರ್ಟಿಫೈ ಮಾಡಿ ಕಳಿಸ್ಕೊಡ್ತಾರೆ. ಅದನ್ನೇ ಆ ಪೇಷಂಟ್ಸ್ಗೆ ಮೆಡಿಕಲ್ ಕಾಲೇಜಲ್ಲಿ ಉಚಿತವಾಗಿ, ಅಂದರೆ BPLನವರಿಗೆ ಉಚಿತವಾಗಿ, APLನವರಿಗೆ 30% ಪೇಷಂಟ್ ಕಟ್ಟಬೇಕಾಗತ್ತೆ. ಮತ್ತು ಉಳಿದ ಪೇಷಂಟ್ ಕಡೆಯಿಂದ ಕೊಡ್ತಾರೆ, 30% ಸ್ಯಾಸ್ಟ್ ಕಡೆಯಿಂದ ಕೊಡ್ತಾರೆ. ಸೊ ಕೊಟ್ಟು ಇದನ್ನು ಸ್ಕ್ಯಾನಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಬಡ ರೋಗಿಗಳ ಸಂಕಷ್ಟವನ್ನು ನ್ಯೂಸ್ 18ನಲ್ಲಿ ಸವಿಸ್ತಾರವಾಗಿ ತೋರಿಸಿದ್ವಿ. ಇಂಪ್ಯಾಕ್ಟ್ ಆಗಿದೆ, ಯಾವ ರೀತಿ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಅಂತ. ಪೃಥ್ವಿರಾಜ್, ನಿನ್ನೆ ದಿನಪೂರ್ತಿ ನ್ಯೂಸ್ 18 ವರದಿಯನ್ನು ಮಾಡಿತ್ತು. ಬಡ ರೋಗಿಗಳ ಪರವಾಗಿ ಧ್ವನಿಯನ್ನು ನ್ಯೂಸ್ 18 ಎತ್ತಿತ್ತು. ಪ್ರಮುಖವಾಗಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿಯಲ್ಲಿ ರಾಜ್ಯದ 13 ಜಿಲ್ಲೆಗಳಲ್ಲಿ ಉಚಿತವಾಗಿ ಸಿಟಿ ಮತ್ತು MRI ಸ್ಕ್ಯಾನಿಂಗನ್ನು ಮಾಡಲಾಗ್ತಾಯಿತ್ತು. ಆದರೆ ಏಕಾಏಕಿ ಈ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿಯ ಒಂದು ನಿರ್ಧಾರದ ಕಾರಣಕ್ಕಾಗಿ ಉಚಿತ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯವು ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇತ್ತು. ಈ ವಿಚಾರವನ್ನು ನ್ಯೂಸ್ 18 ಬಡ ರೋಗಿಗಳ ಪರವಾಗಿ
ನಿರಂತರವಾಗಿ ಸುದ್ದಿಯನ್ನು ಮಾಡಿತ್ತು. ಈಗ ಸುದ್ದಿಯ ಮಾಡಿದ ಬೆನ್ನಲ್ಲೇ ಈಗ ಆರೋಗ್ಯ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡಿದೆ. ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಡೈರೆಕ್ಟರೇ ಈಗೊಂದು ಆದೇಶವನ್ನು ಮಾಡಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. 13 ಜಿಲ್ಲೆಯಲ್ಲಿಯೂ ಕೂಡ ಯಾವ್ಯಾವ ಸ್ಕ್ಯಾನಿಂಗ್ ಸೆಂಟರಲ್ಲಿ ಸ್ಥಗಿತ ಆಗಿತ್ತಲ್ಲ ಉಚಿತ ಸೇವೆ, ಅದಕ್ಕೆ ಪರ್ಯಾಯವಾಗಿ ಆಯಾ ಸ್ಕ್ಯಾನಿಂಗ್ ಸೆಂಟರ್ನ ಹತ್ತಿರದಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಇರ್ಬೋದು, ಖಾಸಗಿ ಆಸ್ಪತ್ರೆ ಇರ್ಬೋದು ಅಥವಾ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಈಗ ಮ್ಯಾಪಿಂಗ್ ಅನ್ನು ಕೂಡ ಮಾಡಲಾಗಿದೆ. ಅಂದರೆ ಆಯಾ ನಿಗದಿಪಡಿಸಿದಂತಹ ಸ್ಥಳಗಳಲ್ಲಿ ತೆರಳಿ ಉಚಿತವಾಗಿ ಸೌಲಭ್ಯವನ್ನು ರೋಗಿಗಳು ಪಡೆದುಕೊಳ್ಳಬಹುದಾಗಿದೆ. ಜೊತೆಗೆ ಇನ್ನೂ 2-3 ದಿನಗಳ ಒಳಗಾಗಿ ಯಥಾಸ್ಥಿತಿಯ ಪ್ರಕಾರ ಈ ಒಂದು ಉಚಿತ ಸೇವೆಯನ್ನು ಮುಂದುವರಿಸುವಂಥ ಭರವಸೆಯನ್ನು ಕೂಡ ಈಗ ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಡೈರೆಕ್ಟರ್ ಈಗಾಗಲೇ ಕೊಟ್ಟಿರುವಂಥದ್ದು. ನಿನ್ನೆ ಏನು ನಿರಂತರವಾಗಿ ನ್ಯೂಸ್ 18 ಸುದ್ದಿಯನ್ನು ಮಾಡಿತ್ತು, ಆರೋಗ್ಯ ಸಚಿವರನ್ನು ಕೂಡ ನ್ಯೂಸ್ 18 ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಈ ಒಂದು ಯೋಜನೆಯ ಮೂಲಕವಾಗಿ ಬಡ ರೋಗಿಗಳಿಗೆ ಸಾಕಷ್ಟು ಅನುಕೂಲವೂ ಆಗ್ತಾ ಇತ್ತು. ಯಾಕಂದರೆ MRI ಸ್ಕ್ಯಾನಿಂಗ್ ಮತ್ತು ಸಿಟಿ ಸ್ಕ್ಯಾನಿಂಗ್ಗೆ ಸಾವಿರಾರು ರೂಪಾಯಿಯನ್ನು ಬಡ ರೋಗಿಗಳು ವೆಚ್ಚ ಮಾಡಬೇಕಾಗತ್ತೆ. ರಾಷ್ಟ್ರೀಯ ಮಿಷನ್ ಯೋಜನೆಯ ಅಡಿಯಲ್ಲಿ ಉಚಿತ ಸೇವೆಯನ್ನು ಏನು ಹಿಂದೆ ಪಡ್ಕೊಳ್ತಾ ಇದ್ರು, ಆದರೆ ಅದು ಏಕಾಏಕಿ ಸ್ಥಗಿತ ಮಾಡಿರುವಂಥ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ರು. ಈಗಾಗಲೇ 13 ಜಿಲ್ಲೆಯಲ್ಲಿಯೂ ಕೂಡ ಪುನಃ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಯಾ ಸ್ಕ್ಯಾನಿಂಗ್ ಸೆಂಟರ್ನ ಹತ್ತಿರದಲ್ಲಿರುವಂಥ ಮೆಡಿಕಲ್ ಕಾಲೇಜುಗಳಲ್ಲಿ ಹಾಗೆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಈಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶಿಫಾರಸು ಪತ್ರವನ್ನು ತೆಗೆದುಕೊಂಡು ಹೋಗಿ ರೋಗಿಗಳು ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿಯೂ ಕೂಡ ಈ ಒಂದು ಸ್ಕ್ಯಾನಿಂಗ್ ಸೇವೆಯನ್ನು ಪಡೆದುಕೊಳ್ಬಹುದಾಗಿದೆ. ಒಟ್ಟಾರೆಯಾಗಿ ಇನ್ನು 2-3 ದಿನಗಳ ಒಳಗಾಗಿ ಈ ಒಂದು ಸೇವೆಯನ್ನು ಯಥಾಸ್ಥಿತಿಯಾಗಿ ಮುಂದುವರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣಕ್ಕಾಗಿಯೂ ಕೂಡ ಈ ಒಂದು ಸೇವೆ ಸ್ಥಗಿತವಾಗಿತ್ತು ಅನ್ನುವಂಥ ಆರೋಪವನ್ನು ಕೂಡ ನ್ಯೂಸ್ 18 ಮಾಡಿತ್ತು. ಅದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ನ್ಯೂಸ್ 18 ಬಳಿ ಲಭ್ಯ ಆಗಿತ್ತು. ಕಾರಣ ಏನಪ್ಪ ಅಂತಂದರೆ ಈ ಒಂದು ಕೃಷ್ಣ ಡಯಾಗ್ನೋಸ್ಟಿಕ್ ಅಧಿಕಾರಿಗಳಿಗೆ ಒಂದು ಮೇಲನ್ನು ಕೂಡ ಮಾಡಿರ್ತಾರೆ. ಆ ಒಂದು ಮೇಲ್ನಲ್ಲಿ ಅವರು ಉಲ್ಲೇಖವನ್ನು ಮಾಡಿರ್ತಾರೆ, ಫೆಬ್ರವರಿ 17ರ ಒಳಗಾಗಿ ನೀವು ನಮಗೆ ಮಧ್ಯಂತರವಾಗಿ 50 ಕೋಟಿಯನ್ನಾದರೂ ಕೂಡ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದರೆ ನಮಗೆ ಆರ್ಥಿಕ ಸಂಕಷ್ಟ ಆಗುತ್ತೆ, ನಾವು ಈ ಒಂದು ಉಚಿತ ಸೇವೆಯನ್ನು ಮುಂದುವರಿಸೋಕ್ಕಾಗೋದಿಲ್ಲ, ಒಡಂಬಡಿಕೆಯ ಆಧಾರದ ಮೇಲೆ ನಾವು ಹಣವನ್ನು ಪಡೆದು ರೋಗಿಗಳಿಗೆ ಸೇವೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದರು. ಆದರೆ ಕೃಷ್ಣ ಡಯಾಗ್ನೋಸ್ಟಿಕ್ನ ಮೇಲ್ಗೆ ಕೇವಲ ಇನ್ನೊಂದು ಪ್ರತಿಕ್ರಿಯೆಯನ್ನು ಕೊಟ್ಟು, ಅಂದರೆ ಇನ್ನೊಂದು ಮೇಲನ್ನು ಮಾಡಿ ಅಧಿಕಾರಿಗಳು ಸುಮ್ಮನಾಗಿದ್ದರು. ಅದನ್ನು ಸರಿಪಡಿಸುವಂಥ ಅಥವಾ ಮಾತುಕತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಈ ಒಂದು ನಿರ್ಲಕ್ಷ್ಯದ ಕಾರಣಕ್ಕಾಗಿಯೇ ಈ ಒಂದು ಉಚಿತ ಸೇವೆ ಸ್ಥಗಿತವಾಗಿತ್ತು. ಈಗ ನ್ಯೂಸ್ 18ನ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿದ ನಂತರವಾಗಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಇನ್ನು 2-3 ದಿನಗಳ ಒಳಗಾಗಿ ಈ ಸೇವೆಯನ್ನು ಮತ್ತಷ್ಟು ಅಂದರೆ ಮೊದಲಿನಂತೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕಾರ್ಯವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. 2-3 ದಿನದ ಒಳಗಾಗಿ ಅಧಿಕಾರಿಗಳು ಈ ಒಂದು ಸಮರ್ಪಕವಾಗಿ ಈ ಸೇವೆಯನ್ನು ಒದಗಿಸಬೇಕಾಗಿದೆ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.